ಅಂತ ಕರೆದಿ ಎದಕ್ಕೆ ಯುದ್ಧ ಮಾಡಕ ಅಂತ ಹೇಳ್ತಾನೆ ಅಂದ್ರೆ ಮಾತು ಹೊಲಿಸಿದ ಅನ್ನುವಾಗ ನನ್ರಿ ಮಾತ ಅನ್ಲಿಲ್ಲ ಕಣ್ಣ ಕಣ್ಣನ ಹಗಲಿ ಅದ ರಾತ್ರಿ ಅದ ಹಗಲಿ ಯುದ್ಧ ಮಾಡಾಕ ನಾ ರಾತ್ರಿ ಬರವ ಬೇಲಿ ಸಿಗಂದ ನಿನ್ನ ನಿನ್ನ ನೋಟನ ಗುದ್ದಾಡಾಕ ಯುದ್ಧನ ಬೇರೆ ಬೇಲಿ ಸಿಗಂದು ಬರೋ ಹಾಗೆ ಬರೋದ ಬೇರೆ ಬರಕೆ ಬೆಳಿಗ್ಗೆ ಪರ ಹರ್ಕೊಂಡು ಹೋಗೋದು ಹಾಳಿನ ಮೀಸಿ ಬಂದ್ರೆ ಮಾತಾಡ್ಯಾರ ಮಾಸ್ತರ ನಿನ್ನ ಮೀಸಿಗೆ ಎಷ್ಟು ಕಿಮ್ಮನ್ನದಾವ ನಿನಗೆ ಎಷ್ಟು ಕಿಮ್ಮನ್ನೈತಿ ಯಾವತ್ತನ ನೋಡೇನಿ ಬಸಾಪುರ್ನಾಗ ಅದನ್ನ ಬ್ಯಾರೆ ಮಾಸ್ತರ್ ಮುಂದೆ ಹೇಳ ನನ್ನ ಮುಂದೆ ನೀ ಏನು ಮಿನಿ ಹರಿದ್ರು ಮಾಡಿದ ಕಣ್ಣ ತಗಂಗಿಲ್ಲೋ ತಮ್ಮ ಅಲ್ಲ ಯಾರು ನೋಡಿದಾಗ ಮೂಗಿ ಏರಿಸ್ತಿದ್ದಾನೆ ಅದ ಬಿಳಿ ತೂಗು ಒಂದು ಬಿಳಿ ತೂಗ್ತಾನಂದ್ರೆ ಏರ್ಸಾದ ನಿಂದ ತೊಳ್ಕ ಮಂದಿದ್ದೆ ಅಂತ ತೊಳಿತೀವಿ ಈಗ ಕಮಿಟಿ ಹಿರಿಯರು ಏನಂದಿವ ನಿನ್ನ ಪವರ್ ಇದ್ರೆ ರಾಯನಲ್ಲಿ ಹೆಂಡತಿ ಮಗ ಮಾವನ ಹೆಸರು ತೋರ್ಸಂದಿದ್ದಿ ಹೌದಾ ನೀ ಹಂಗನ್ ಬರ್ದಿದ್ದ ನನಗೆ ಮಾತ್ರ ವಚ್ಚಿಸಿದ್ ನೀನು ಏನು ಕೊಡ್ತಿ ಕೊಡೆ ಯಾಕಂದ್ರೆ ಇಲ್ಲೇ ನಾವು ಮುಖ ದೂರಿಲ್ಲ ಹೌದಂದ್ರೆ ನಮ್ ಸಂಗೊಳ್ಳಿ ಕ್ರಾಂತಿ ವೀರ ಇಲ್ಲೇ ಅದಾವ ನೀ ಅಂದಿದ್ದು ಮೂರು ಅಲ್ಲ ಅಂತ ನನ್ನ ವಾದ ಇದು ಎಂತ ವಾದ ಮಾಡಿದಿ ಇಂತ ತುಂಬಿದ ಮಂದ್ಯಾಗ ರಾಯಣ್ಣನ ಮಗ ಹನುಮಂತಪ್ಪ ಅಂತಿದಿ ಅಲ್ಲ ಮಡಿವಾಳಪ್ಪ ಅಂತ ನಾ ತೋರಿಸ್ತೀನಿ ಹೊರಗ ಬಿಡ್ರಿ ಹೊರಗ ಮಂಡೆ ಬಿಸಿ ದೈವ ಎಷ್ಟ ವಿಚಾರ ಮಾಡಿಬಿಡ್ರಿ ಮಾಸ್ತರ ಏನ್ ಯಾರು ಹೇಳ್ತಾನೆ ಏನು ಪಡ್ತೀನಿ ಹೇಳಿ ಬುಕ್ ಏನ ರಾಯಣ್ಣವ್ರ ಬಗ್ಗೆ ನೀ ಏನ್ ಓದಿದಿ ನಾ ಏನ್ ಓದಿನಿ ಗೊತ್ತಾಗ್ಬಿಟ್ಟು ಗೊತ್ತು ಎಷ್ಟು ಜಾರ ಕೊಡ್ತಾ ನೋಡ್ರಿ ಏ ರಾಯಣ್ಣವ್ರ ತಂದೆ ಬರ್ಮನ ತಂದೆ ಯಾರು ಬಾರ ಮೀಸಿ ಹೊತ್ತು ಗಂಡಸ ಇವತ್ತು ಮೀಸಿ ಇರ್ಬೇಕು ಅಂತ ಬೋಳ್ಸ್ಕೊಂಡು ಹೋಗ್ಬೇಕು ನಿನಗ ಗಂಡ ಮಾತೊಂದು ಕೇಳಿದ್ದೆ ರಾಯಣ್ಣವ್ರ ಬಗ್ಗೆ ಮಾಸ್ತರ ಜಾರ್ಕೋಬಾರ್ದು ಸಬದಾಗ ಯಾವ ಅಂತ ಒಂದು ದೊಡ್ಡ ಮರ್ಯಾದೆ ಇರ್ತೈತಿ ವನವಾದ ಮಾಡಬಾರ್ದು ಏನ್ ಕೇಳ್ತೆ ಇದು ಮಹಾ ದೊಡ್ಡ ಸಂಧಿ ಇದೆ ರಾಯಣ್ಣ ಹುಟ್ಟಿದ ಸಂಗೊಳ್ಳಿಯಾಗ ಕಿತ್ತೂರಿಗೆ ಹೆಂಗ ಬಂದ ಯಾರು ಕರ್ಕೊಂಡ್ ಬಂದ್ರ ಅಂತ ಕೇಳಿದ್ದೀನಿ ನನಗೆ ಚೆನ್ನಮ್ಮ ತಾಯಿ ಅಂಗರಕ್ಷಕ ಆದ ಹೆಂಗಾದ ಅದನ್ನ ಹೇಳ ಮುಟ್ಟ ನಿನಗೆ ಅಣ್ಣಿಗೆರೆ ರಾಯಣ್ಣನ ಯಾರು ಕರ್ಕೊಂಡ್ ಬಂದ್ರ ಪರಿಚಯ ಹೇಳ ನಗಬೇಡ ನಗಬೇಡ ಬಾಯಾಗ ಅಡಿಕೆಯಲ್ಲಿ ಹಾಕೊಂಡಿ ಹಲ್ಲಾಗಾಸಿ ಎದಿ ಮ್ಯಾಗ ಚೊಲ್ಲ ಸೋರ್ಸ್ಕೊಂಡಿ ನಿನ್ನ ಮಾತು ಕಡಿಮೆ ಇರಲಿ ಕೆಲಸ ಹೆಚ್ಚಾಗಲಿ